ವಿಶಾಲಾಕ್ಷಿ, ಕೈ ಹಿಡ್ಕೋಬೋದಾ? ನಿಮ್ಮ ಅಮ್ಮನ ಕೈ ಹಿಡ್ಕೊಂಡಂಗ ಅನ್ಸುತ್ತೆ ಅಂದ್ಮೇಲೆ ಯೋಚಿಸ್ಬಾರ್ದು ಅಪ್ಪ, ಹಿಡ್ಕೋ. ಅಮ್ಮ, ಚಿಕ್ಕ ವಯಸ್ಸಲ್ಲಿ ನನ್ನನ್ನು ನೀನು ಕೈ ಹಿಡ್ಕೊಂಡು ನಡೆಸ್ದೆ. ಈಗ ನಾನು ನಿನ್ನ ಕೈ ಹಿಡ್ಕೊಂಡು ನಡೆಸ್ಬೇಕು ಅನ್ನಿಸ್ತಿದೆ. ವಿಶಾಲಾಕ್ಷಿ, ಬಾರಮ್ಮ, ನಿನ್ನ ಮುಖ ಕಂಟ್ಕೊಂಡಿರೋ ಕಪ್ಪು ಬಣ್ಣನ ನನ್ನ ಕೈಯಾರೆ ಒರೆಸ್ತೀನಿ. ನನ್ನ ತಾಯಿಗೆ ನಾನೇ ಸೇವೆ ಮಾಡೋ ಅವಕಾಶ ಸಿಕ್ತು ಅಂತ ತೃಪ್ತಿ ಪಡ್ತೀನಿ. ಆಗ್ಲಿ ಅಪ್ಪ. ಅಮ್ಮ ಜೊತೆ ನೀನು ಬಾ. ಹಾಗಾದ್ರೆ ಹಾಸಿನಕ ಹೇಳಿದ್ ನಿಜಾನೇ? ಒಟ್ನಲ್ಲಿ ಚೆನ್ನಾಗಿ ಕಂಡಿಡಿದೆ ಹಸಿನಮ್ಮ. ನೀನು ಗ್ರೇಟ್ ಕಣೆ ಹಾಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಅದೇ ಆಗೋಯ್ತಲ್ಲ. ಮಾಮ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ವಂದನೆಗಳು ಸ್ವಾಮಿ. ಏಯ್, ನಮಸ್ಕಾರ ಅಂತ ಹೇಳ್ಬೋದಲ್ವಾ? ನಿನಗೆ ಗೊತ್ತಿಲ್ಲದೆ ಇರೋ ವರ್ಡನ್ನ ಹೇಳ್ಬೇಡ. ಅತಿ ಉತ್ಸಾಹ ಇದ್ದಾಗ ಅಲ್ಪ ತೃಪ್ತಿ ಕೂಡ ಮನ್ಸನ್ನ ಚಂಚಲ ಮಾಡತ್ತೆ ತಿಲೋತ್ತಮ. ನಾವ್ ಈ ಸ್ವಾಮಿಗಳನ್ನ ಪ್ರಶ್ನೆ ಕೇಳೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಾ ಇದಾರಲ್ಲ ಮಾಮ್. ಓ, ನನ್ಗೆ ಅರ್ಥ ಆಯ್ತು, ನೀವಿನ್ನೂ ಸತ್ತಿಲ್ಲ ಅಂತನಾ? ಏಯ್, ಬಾಯಿ ಮುಚ್ಕೊಂಡಿರ್ತೀಯ? ಕೋಪ ಮಾಡ್ಕೋಬೇಡಿ ಮಾಮ್. ಇದಕ್ ಮೊದಲು ಬಂದಾಗ ನಿನ್ ಪ್ರಾಣ ನೀನ್ ಕಾಪಾಡ್ಕೊಂತ ಹೇಳಿದ್ರಲ್ಲ ಈ ಸ್ವಾಮಿಗಳು, ಆದ್ರೆ ನೀವು ಆರಾಮಾಗೇ ಇದ್ದೀರಾ. ವಲ್ಲಭ, ನಿನ್ನ ತಾಯಿ ಹಿಂದೆ ನೀನೊಬ್ನೇ ಬರ್ತಿದ್ಯಾ ಅಂತ ಅವಳು ಅನ್ಕೊಂಡಿದ್ರೆ ಅವಳ ತಪ್ಪು ಕಲ್ಪನೆ. ಅವಳ ಹಿಂದೆ ಬರ್ತಾ ಇರೋದು ಗಾಯತ್ರಿ ದೇವಿಯ ಪ್ರತೀಕಾರ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಅವಳಿಗೆ ಎಲ್ಲಿದ್ದಾಳೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಆದರೂ ಹಸ್ತರೇಖೆ ಇರುವಂಥ ಕಾಗದಾನ ಅವರು ಯಾಕಿಷ್ಟು ವರ್ಷ ಭದ್ರವಾಗಿ ಮುಚ್ಚಿಟ್ಟಿದ್ರು? ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಡೈರಿಲಿ ಬರ್ದಿರ್ತಾಳೆ. ಬರ್ದಿದ್ದಾಳೆ ತಿಲೋತ್ತಮ. ನಿಮ್ಗೂ ಗೊತ್ತಾಗೋಯ್ತಾಗಿದ್ರೆ ಮತ್ತೆ ದೊಡ್ಡಮ್ಮನ್ ಮುದ್ದಾದ ಅಂಗೈನ ನೋಡ್ಬೇಕು ಅಂತ ನಮ್ಗೆ ಆಸೆ ಆಗ್ತಾ ಇದೆ ಸ್ವಾಮಿ. ಆ ಡೈರಿ ಎಲ್ಲಿದೆ ಅಂತ ನೀವು ಹಿಂಟ್ ಕೊಟ್ರೆ ಸಾಕು, ಟ್ರೈ ಮಾಡಿ ಅದನ್ನ ಹುಡ್ಕೋತೀವಿ. ಅದನ್ನ ನೀವು ಎಲ್ಲಿ ಅಂತ ಹುಡುಕ್ತೀರಾ? ಸಪ್ತ ಸಮುದ್ರದಿಂದ ಆಚೆ ಇದ್ರು, ಆಕಾಶದ ಮೇಲಿದ್ರು. ವಲ್ಲಭ, ಅತಿಯಾಗಿ ಆಡ್ಬೇಡ, ಸುಮ್ನಿರು. ಸ್ವಾಮಿ, ನನ್ನ ಮಗ ನೀವು ಹೇಳ್ದ ಹಾಗೆ ಇಲ್ಲದೆ ಇರೋ ಉತ್ಸಾಹನ ತೋರಿಸ್ತಾ ಇದ್ದಾನೆ. ಆ ಡೈರಿ ಎಲ್ಲಿದೆ ಅಂತ ನನಗೆ ತಿಳಿಸಿ ಹೇಳಿ. ನಿನ್ನ ಮನೆಯವ್ರ ಹತ್ರನೇ ಇದೆ. ಮಾಮ್, ನಮ್ಮನೆಯವರು ಅಂತ ಅಂದ್ರೆ ಶತ್ರುಗಳ ಇಲ್ಲ ಸ್ನೇಹಿತರ? ಸ್ವಾಮಿನೇ ಹೇಳ್ಬೇಕು ಕಣೋ. ಆಲೋಚನೆ ಮಿತ್ರ, ಆಸೆಯೇ ಶತ್ರು. ಎರಡರಲ್ಲಿ ಯಾವುದನ್ನ ನೀನು ಆಯ್ಕೆ ಮಾಡ್ಕೊಂಡು ಹೆಜ್ಜೆ ಇಡ್ತೀಯೋ ಅದರ ಪ್ರಕಾರ ನಿನಗೆ ಫಲ ಸಿಗತ್ತೆ. ಯೋಚನೆ ಮಾಡ್ತೀನಿ ಸ್ವಾಮಿ. ನನ್ಗೆ ಆ ಡೈರಿ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗಬೇಕು. ನೀನು ಯೋಚನೆ ಹಾಕ್ದೇ ಇರೋರ ಹತ್ರನೇ ಇದೆ. ಹಾಗಾದ್ರೆ ಹೆಸರು ಹೇಳಿದ್ರೆ ನಾವು ಹಿಡ್ಕೋತೀವಿ ಸ್ವಾಮಿ. ಮೂರ್ಖ, ಹಾಗೆ ಹೇಳೋ ಹಾಗಿದ್ರೆ ನಾನು ನಿಂತರ ಮಾನವನಾಗಿಯೇ ಯಾಕೆ ಹುಡ್ತಾ ಇದ್ದೆ?
ಗೊತ್ತಿಲ್ಲದೆ ಕೇಳಿದಾನೆ ಸ್ವಾಮಿ. ಇನ್ನೊಂದು ವಿಷಯ, ಮನುಷ್ಯರನ್ನ ಹೋಲೋ ಮನುಷ್ಯರು ಇರ್ತಾರೆ, ಆದ್ರೆ ಒಬ್ರು ಹಸ್ತರೇಖೆ ತರ ಇನ್ನೊಬ್ರು ಹಸ್ತರೇಖೆ ಇರಲ್ಲ ಅಲ್ವಾ? ಹೌದು. ಆದ್ರೆ ನಮ್ ಮನೆಗ್ ಬಂದಿರೋ ವಿಶಾಲಾಕ್ಷಿ ಹಸ್ತರೇಖೆಗಳು ಗಾಯತ್ರಿಕನ್ ಹಸ್ತರೇಖೆ ಒಂದೇ ತರ ಇದೆ ಸ್ವಾಮಿ. ಅದ್ ಹೇಗ್ ಸಾಧ್ಯ? ಅವಳು ಸಾಕ್ಷಾತ್ ಗಾಯತ್ರಿ ದೇವಿನೇ. ವಿಶಾಲಾಕ್ಷಿ ಗಾಯತ್ರಿ ದೇವಿನಾ? ನಿಜಾನಾ ಸ್ವಾಮಿ? ಅಖಂಡ ಸ್ವಾಮಿಗಳನ್ನ ನೋಡ್ಬೇಕು ಅಂತ ನಾನೇ ನಿಮ್ಮನ್ನ ಸುಮ್ಮನೆ ಇಲ್ಲಿವರೆಗೂ ಕರ್ಕೊಂಡು ಬಂದೆ. ಇವ್ರು ನೋಡಿದ್ರೆ ಅನಾಥ ಮಗುನೇ ಗಾಯತ್ರಿ ಅಂತ ನಮ್ಮಿಬ್ರನ್ನು ಮುಟ್ಟಾಳ್ರು ಮಾಡ್ತಾ ಇದ್ದಾನೆ. ಬನ್ನಿ ಹೋಗೋಣ. ಹಾಗಲ್ಲ ವಲ್ಲಭ. ಮಾಮ್, ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಬನ್ನಿ. ವಲ್ಲಭ, ನೀವು ಬನ್ನಿ ಮಾಮ್. ಶ್ರೀ ಗಾಯತ್ರಿ ದೇವಿ ಅಮ್ಮನವರು ಅಂತ ಹೇಳದೇ ಇರೋ ಥರ ಹೇಳದೆ. ಅಜ್ಞಾನಿಗಳಿಗೆ ಅರ್ಥನೇ ಆಗಲಿಲ್ಲ. ಅರ್ಧ ಲೀಟರ್ ಹಸು ಹಾಲು, ಮೊಸರು, ತುಪ್ಪ. ಬರ್ದಿದ್ದೀನಿ. 1 ಗೋಡಂಬಿ. 1 kgನಾ? ಬೇಡ, ಒಂದೇ ಒಂದು ಸಾಕು. ಯು ಮೀನ್ ಒಂದೇನಾ? ಹೌದಕ್ಕ. ಬರ್ದೆ ಚಿಕ್ಕಮ್ಮ. 2 ಹೆಸರು ಕಾಳು. kgನಾ? ಯಾಕಷ್ಟು ಬೇಕು? ಹಾ, 2 ಸಾಕಾ? 2 ಸೀಡ್ಸ್. ಲೈಟ್ ಹೌಸ, ನೀಂಗೆ ಹೇಳಿರ್ಲಿಲ್ವೇನೆ ಸುಮ್ಮನಮ್ಮ ನಿಂಗೆ ಆಟ ಆಡಿಸ್ತಾಳೆ ಅಂತ? ಹೌದು ಕಣೆ ಸುಮ್ಮಿ. ಏನೋ ಲಿಸ್ಟ್ ಬರಿಬೇಕು ಅಂದಿದ್ದಕ್ಕೆ ಸರಿ ಬರಿತೀನಿ ಅಂದೆ, ಆದ್ರೆ ನೀನ್ ಹೀಗ್ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಚಿಕ್ಕಮ್ಮ. ನೈನಿ, ನೋಡಿದ್ಯಾ ನಿನ್ ತಂಗಿ ನನ್ನನ್ನ ಎಷ್ಟು ತಮಾಷೆ ಮಾಡ್ತಾ ಇದ್ದಾಳೆ ಅಂತ? 1 ನಿಮಿಷ ಕಾಗ್ದ ಕೊಡಿ ಚಿಕ್ಕಮ್ಮ. ಕೊಡಿ. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಹೊಸದೊಂದು ಬಿಳಿ ಬಟ್ಟೆ, ಮೊಳಕೆ ಬಂದಿರೋ ಕಾಳುಗಳು 1/4 kg. ಯಾಕ ಲಿಸ್ಟ್ ಬರ್ದಿದ್ದೀರಾ? ಸುಮ್ಮನ ಹುಚ್ಚಿಗೆ ಒಂದು ಉದಾಹರಣೆ ಇದು. ಇವಳಿಗೆ ಯಾಕೆ ಇದೆಲ್ಲ ಬೇಕು ಅಂತ ನನಗೀಗ ಅರ್ಥ ಆಯ್ತು. ಪುತ್ರ ಪೂಜೆಗೆ ತಾನೆ? ಹೌದಕ್ಕ, ನಂಗೆ ಗೊತ್ತಿತ್ತು ನೀನು ಅರ್ಥ ಮಾಡ್ಕೋತಿ ಅಂತ. ಹಾಗಂದ್ರೆ ಏನಾನಿ? ನನಗೆ ಸ್ವಲ್ಪನೂ ಅರ್ಥ ಆಗಲಿಲ್ಲ. ಮದ್ವೆ ಆದ್ಮೇಲೆ ಸಂತಾನ ವ್ರತ ಮಾಡ್ತಾರಲ್ವಾ ಯಜಮಾನ್ರೆ, ಅದಾದ್ಮೇಲೆ ಮಾಡೋ ಶಾಸ್ತ್ರನೇ ಪುಂಸವನ. ಲೇ ವಿಕ್ಕಿ, ನಿನ್ ಹೆಂಡತಿ ರೀಸೆಂಟಾಗಿ ಮದುವೆ ಆಗಿದ್ದಾಳೆ ಅಂತ ಅನ್ಕೊಂಡಿದ್ದಾಳ? ಅದ್ರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೊತ್ತಿದೆ ನೈನಿ. ಮೊದಲನೇ ಸಂತಾನ ಆಗಿ 4ನೇ ತಿಂಗಳಿಗೆ ಮಾಡ್ತಾರಲ್ವಾ? ಹೌದು ಅತ್ತೆ. ಇದು ನಿನ್ಗೆ 2ನೇ ಬಸ್ರಲ್ವೇನೆ ಸುಮ್ಮಿ? ಫಸ್ಟ್ ಡೆಲಿವರಿಯಿಂದ ಉಪಯೋಗ ಆಗ್ಲಿಲ್ಲ ಅಂತ 2ನೇದಕ್ಕಾದ್ರೂ ಈ ಶಾಸ್ತ್ರ ಮಾಡಿಸ್ಕೋಬೇಕು ಅನ್ಕೊಂಡ್ಯಾ ಸುಮ್ಮನ? ಹೌದಕ್ಕ, ಪುಂಸವನ ಅಂದ್ರೆ ಗಂಡ್ಮಕ್ಳು ಹುಟ್ಲಿ ಅಂತ ಬೇಡ್ಕೊಳ್ಳೋದು. ನಿನ್ನ ಹುಚ್ಚಿಗಿಷ್ಟು ಯಾರು ಹುಟ್ಟಿದ್ರೇನೆ? ಸುಮನ, ಕಾಲ ಬದಲಾಗಿದೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳಿಗಿಂತ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಮೆರೀತಿದ್ದಾರೆ. ಗಂಡ್ಮಗುನೇ ಹುಟ್ಟಬೇಕು ಅನ್ನೋ ಯೋಚನೆ ಸತ್ತೋಗಿ ತುಂಬಾ ವರ್ಷಗಳೇ ಆಗ್ತಾ ಬರ್ತಿದೆ. ನೀವು ಮಾತ್ರ ಹಾಗೆ ಹೇಳ್ತೀರಾ ಬಾವ? ಮಹಾರಾಜರು ಕೂಡ ಗಂಡ್ಮಕ್ಳು ಹುಟ್ಲಿ ಅಂತ ಯಾಗ ಯಜ್ಞಗಳು ಮಾಡ್ತಿದ್ರಂತೆ. ಯುದ್ಧದಲ್ಲಿ ಪಾಲ್ಗೊಂಡು ಗೆಲುವ ಸೋಲ ಅಂತ ತಿಳ್ಕೊಳ್ಳೋದಕ್ಕೆ
ತಂದೆ ಮಾಡಿರೋ ಅಂಥ ಋಣಗಳನ್ನ ತೀರಿಸೋದಕ್ಕೆ ಗಂಡ್ಮಕ್ಳಿದ್ರೆ ಒಳ್ಳೇದು ಅಂತ ಆ ರೀತಿ ಬಯಸ್ತಿದ್ರು ಹೊರತು ಬೇರೆ ಇನ್ಯಾವ ಉದ್ದೇಶನೂ ಅಲ್ಲ. ನಿಜವಾದ ವಿಷಯನ ಪಕ್ಕಕ್ಕಿಟ್ಟು ವಾರಸ್ದಾರ ವಂಶೋದ್ಧಾರಕರು ಅನ್ನೋ ವಿಷಯಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ರು. ನಿಜಾನೇ ಯಜಮಾನ್ರೆ. ಇದನ್ನ ತಿಳ್ಕೊಳ್ದೆ ತುಂಬಾ ಜನ ಮುಗ್ಧವಾಗಿರೋ ಹೆಣ್ಮಕ್ಳನ್ನ ಅವಮಾನಿಸ್ತಾರೆ. ಯಜ್ಞ ಯಾಗಾದಿಗಳನ್ನ ಮಾಡಿದ್ರು ಹೆಣ್ಮಕ್ಳೇ ಹುಟ್ಟಿದ್ರೆ ಏನ್ ಮಾಡ್ತಿದ್ರಂತೆ? ಖುಷಿಯಿಂದ ಬೆಳೆಸೋರು. ಬೆಳೆದು ದೊಡ್ಡವರಾಗಿ ಶಾಸ್ತ್ರೋಕ್ತವಾಗಿ ಸಪ್ತಪದಿ ತೊಳೆದ್ಮೇಲೆ ಅಲ್ಲಿದ್ದಂತಹ ಪುರೋಹಿತರು ಸಂತಾನಾಭಿವೃದ್ಧಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ರು. ಶುಭಂ, ಅಷ್ಟಕ್ಕೂ ನನ್ನ ಆದ್ನಿ ಫಂಕ್ಷನ್ ಯಾವಾಗ? ಇದೆಲ್ಲ ತರ್ಸ್ಕೊಟ್ರೆ ಶುಕ್ರವಾರನೇ ಇಟ್ಕೋಬಹುದು ಬಾವಾ. ಬೇಕಾಗಿಲ್ಲ ಸುಮನ. ಯಾಕಿದ್ರ ಬೇಡ ಅಂತ್ಯಾಕ? ಈ ಶಾಸ್ತ್ರನ ಮಾಡಬೇಕು ಅಂದ್ರೆ ಮಾನಸಿಕವಾಗಿ ಚೆನ್ನಾಗಿರ್ಬೇಕು. ನೀನ್ ಒಳ್ಳೇದಕ್ಕೆ ಅಂತ ಅನ್ಕೊಳಮ್ಮ. ಸರಿ, ಹಾಗಿದ್ರೆ ಪುಂಸವನ ಮಾಡಿಲ್ಲ ಅಂದ್ರೆ ಸೀಮಂತ ಆದ್ರೂ ಮಾಡಿ 5ನೇ ತಿಂಗಳಿನೇನ್ ತುಂಬಿಡತ್ತಲ್ವಾ? ಏನೋ ಒಂದ್ ಫಂಕ್ಷನ್ ಮಾಡಿಸ್ಕೋಬೇಕು ಅಂತ ತುದಿಗಾಲಲ್ಲೇ ನಿಂತಿರ್ತೀಯಲ್ಲ ನೀನು. ತಾಯಿ ಆಗ್ತಿದೀನಿ ನಾನು. ನನ್ ಏನ್ ಕೇಳಿದ್ರು ನೀವು ನಿರ್ಲಕ್ಷ್ಯ ಮಾಡ್ತಿದಿರಲ್ಲ ಅಕ್ಕ. ಏನು ಅನ್ಕೋಬೇಡ ಸುಮನ. ನಿನ್ ಸಂಸಾರ, ನಿನ್ ಬದುಕು ನಿನಗ್ ಸಂಬಂಧಪಟ್ಟಿದ್ದು. ನಿನ್ ಸೀಮಂತಕ್ಕೆ ನಾನ್ ಖರ್ಚು ಮಾಡಲ್ಲ. ಮಾಡಲ್ಲ ಅಂತ ಆಯ್ತಲ್ಲ. ನಡ್ರಿ ನಡ್ರಿ. ಎಷ್ಟು ಮಹಾ ಖರ್ಚಾಗತ್ತೆ ಬಾವಾ? ಒಂದ್ 5 ಲಕ್ಷ ಖರ್ಚು ಮಾಡಕ್ಕಾಗಲ್ವಾ? ನೀನು ಕೇಳಿದ್ದಕ್ಕೆ 3 crores ಕೊಟ್ಟಿದ್ದೀನಿ. ನೈನಿ ಬೇಡ ಅಂತ ವಾರ್ನ್ ಮಾಡಿದ್ರು ನಾನು ಕೊಟ್ಟೆ ನಿನಗೆ. ಈಗ ಮಾತ್ರ ಅವಳ ಮಾತನ್ನ ಕೇಳಲೇಬೇಕು. ಹಾಸಿನಿ ಅಕ್ಕ, ನಮ್ಮಕ್ಕ ನನ್ಗೇನು ಮಾಡದೇ ಇದ್ರು ನನಗ್ ಸಹಾಯ ಮಾಡು ಅಂದ್ರು ನನ್ನ ಕೈಲೇನು ಮಾಡಕ್ಕಾಗಲ್ಲ ಸುಮನ. ಯಾಕಂದ್ರೆ ದೊಡ್ಡವರು ಅತ್ತೆ ನನ್ನ ಗಂಡ ಇರ್ಬೇಕಾದ್ರೆ ನಾನ್ ತೀರ್ಮಾನ ತಗೊಳಕ್ಕಾಗಲ್ಲ. ಅತ್ತೆ, ನೀವ್ ಹೇಳಿದ್ರೆ ಹಾಸಿನಿ ಅಕ್ಕ ಕೇಳ್ತಾರೆ. ನಾನೊಂದ್ ಹೇಳಿದ್ರೆ ಹಾಸಿನಿ
ಅದನ್ನ ಓಪನ್ ಮಾಡ್ಬೇಡಿ. ಯಾಕೆ? ಅದೇನ್ ತಿಜೋರಿನಾ ತೆಗೆದ ತಕ್ಷಣ ದುಡ್ಡು ಸಿಗಕ್ಕೆ? ಲ್ಯಾಪ್ಟಾಪ್ಗೂ ಮತ್ತೆ ನಿನ್ನ ಮಾತಿಗೂ ಏನಾದರೂ ಸಂಬಂಧ ಇದೆಯಾ? ಬಂದ ತಕ್ಷಣ ನಿಮ್ಗೆ ಒಂದ್ 10 ನಿಮಿಷ ಆದ್ರೂ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ಸಲ್ವಾ? ಇಲ್ಲಿ ಯಾರಿದ್ದಾರೆ ಅಂತ? ಇನ್ಯಾರು ಬೇಕು ನನ್ ಜೊತೆ ಮಾತಾಡಕ್ ಕೇಳ್ತಿರೋದು? ನೋಡು, ನಾನು ಒಬ್ಬಂಟಿ. ನೀನು ಪಕ್ಕದಲ್ಲೇ ಇದ್ರು, ನೀನು ಎದುರಿಗಿದ್ರು ಅಷ್ಟೇ. ನಾನು ಸಿಂಗಲೇ. ಅಂದ್ರೆ ನಿಮ್ಗೆ ನನ್ ಲೆಕ್ಕನೇ ಇಲ್ಲ ಅಂತ ಆಯ್ತಲ್ಲ? ಈ ವಿಷಯನ ನೀನು ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಾಗಿಂದನೂ ಹೇಳ್ತಾನೆ ಇದ್ದೀನಿ ನಾನು. ಆದರೂ ಅರ್ಥ ಮಾಡ್ಕೋತಿಲ್ಲ. ತಾಯಿ ಆಗ್ತಿರೋ ಗರ್ಭಿಣಿ ಕೂಗಿದ್ರೆ ಹೊಟ್ಟೆ ನೋವು ಬಂದಿರ್ಬೋದು ಅನ್ನೋ ಅನುಕಂಪನೂ ನಿಮ್ಗಿಲ್ಲ. ಯಾರಾದರೂ ಚೆನ್ನಾಗಿದ್ರೆ ಸಾಕು, ಅವ್ರನ್ನ ನೋಡಿದ ತಕ್ಷಣ ನಿನಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಲ್ವೇನೆ? ನಂಗೆ ನಿನ್ನ ಮೇಲೆ ಅಸಹ್ಯ ಆಗುತ್ತೆ ಹೊರತು ಅನುಕಂಪ ಅಂತೂ ಹುಟ್ಟೋದೇ ಇಲ್ಲ ನಿನ್ನ ಮೇಲೆ. ನೀವು ಇಷ್ಟು ಲೈಟ್ ಆಗಿ ಮಾತಾಡ್ತಿರೋದಿಕ್ಕೆ ಮನೆಯವ್ರಿಗೆಲ್ಲ ನನ್ ಲೆಕ್ಕನೇ ಎದುರಂಗಾಗಿದೆ. ನಿನಗೆ ಹಂಗ ಅನಿಸ್ತಾ ಇದೆಯಾ? ಈ ತರ ಎಲ್ಲ ಮಾತಾಡ್ಬೇಡಿ. ನೀವೇ ನೋಡಿದ್ರಲ್ಲ, ನನ್ ಸೀಮಂತ ಮಾಡ್ಸು ಅಂತ ಕೇಳಿದಿಕ್ಕೆ ಅಯ್ಯೋ ಅದಕ್ಕೆ ದುಡ್ಡು ಖರ್ಚಾಗತ್ತೆ ಅಂತ ನಮ್ಮ ಅಕ್ಕ ಆರಾಮ ಕೈ ಎತ್ಬಿಟ್ಲು. 100 ಕೋಟಿ ಆಸ್ತಿ ಇದೆ, ಏನ್ ಮಾಡ್ತಾಳ ಅದನ್ನ ಇಟ್ಕೊಂಡು? ಅವಳು ಹೇಳಿದ್ ಕೇಳಿ ಹಾಸಿನಿ ಅಕ್ಕ ಕೂಡ ನನ್ ಸೀಮಂತ ಮಾಡಿಸ್ತೀನಿ ಅಂತ ಮುಂದೆ ಬರ್ಲಿಲ್ಲ ಗೊತ್ತಾ? ಯಾರೇ ದುಡ್ಡಲ್ಲಿ ನೀನು ಶೋಕಿ ಮಾಡ್ತೀನಿ ಅಂದ್ರೆ ಹೆಂಗೆ ಅದು? ಇದೇನ್ ಶೋಕಿ ಅಲ್ಲ, ಬಡಾಯಿ ಕೂಡ ಕೊಚ್ಕೋತಾ ಇಲ್ಲ ನಾನು. 5ನೇ ತಿಂಗಳು ತುಂಬ್ತಿರೋದಿಕ್ಕೆ ಸೀಮಂತ ಮಾಡಿ ಅಂತ ಕೇಳ್ದೆ. 5 ತಿಂಗಳ ತಕ್ಷಣ ಮಾಡ್ಬೇಕಾ? ನೀವ್ ತಮಾಷೆ ಮಾಡ್ಬೇಡಿ. ನನ್ ಪ್ರೆಗ್ನೆಂಟ್ ಆಗಿ 5 ತಿಂಗಳಾಗ್ತಾ ಬಂತು. ಏಯ್, ಇಲ್ಲಿ ನೋಡು, ಸೆಟ್ಟಿಂಗು ಫಿಟ್ಟಿಂಗು ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿದೆಯಾ ನೀನು? ಈ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ನಿನ್ನ ಗರ್ಭಿಣಿ ಥರನೇ ನೋಡ್ತಾರೆ ಎಲ್ರು. ಅವ್ರಿಗೆ ಗೊತ್ತಾದ್ರೆ ನನ್ ತಾಯಿ ಆಗದೆ ಇರ್ತೀರಾ? ಹಾಗಲ್ಲ, ಬಲವಂತದ ಮಹಾಗ ಸ್ನಾನನ ಮಾಡಬಾರ್ದು ಅಂತ ಯಾರು ಶಾಸ್ತ್ರಕ್ಕೆ ಬರೋದೇ ಇಲ್ಲ. ಬರೋದು ಬೇಡ. ಈ ಮನೆ ಕೆಲ್ಸದವರು ಡ್ರೈವರ್ಗಳು ಯಾರು ಬರೋದ್ ಬೇಕಾಗಿಲ್ಲ. ನಾನು ಕುರ್ಚಿ ಮೇಲೆ ಕುತ್ಕೊಂಡು ನಮ್ಮ ಮನೆಯವ್ರ ಕೈಲಿ ಅಕ್ಷತೆ ಹಾಕ್ಸ್ಕೊಂಡ್ರೆ ಸಾಕು. ಯಾರು ದುಡ್ಡು ಕೊಡಲ್ಲ ಅಂದಮೇಲೆ ಹೇಗೆ ದುಡ್ಡು ಹೊಂದಿಸ್ತೀಯಾ? ನಿಮ್ ಸಂಬಳದ ದುಡ್ಡು ಇದೆಯಲ್ಲ, ಅದು ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೊಳ್ಳಿಕ್ಕೆ ಸುಮ್ಮನ. ನಿನ್ನ ಆಸೆ ತೀರ್ಸಕ್ಕಲ್ಲ. ಬಾಲ್ಕನಿಲಿ ಕೂತ್ಕೊಂಡು ಕೆಲಸ ಮಾಡೋದೇ ಒಳ್ಳೇದೀಗ. ಅಂದ್ರೆ ನಿಮ್ಮೆಲ್ರ ಮನ್ಸಲ್ಲಿ ನನ್ ಸೀಮಂತ ನಡಿಬಾರ್ದು ಅಂತಿದೆ. ನೀವ್ ಕೊಡದಿದ್ರೆ ಬೇಡ ಬಿಡಿ. ನಾಳೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ದುಡ್ಡನ್ನ ಈ ಮನೆಗೆ ತರ್ಸ್ಕೋತೀನಿ, ನೋಡ್ತಾ ಇರಿ. ಏ ಡಮ್ಮಕ್ಕ, ಏನ್ ಮಾಡ್ತಾ ಇದ್ಯಾ? ಮಗುನ ಆಡಿಸ್ತಾ ಇದ್ದೀವಿ. ಡಮ್ಮೋ ಡಮ್ಮ ಡಮ್ಮೋ ಡಮ್ಮ. ಏನೇ ನೀನ್ ಆಡ್ಸೋದು? ನನ್ ಗಂಡನ್ಗೆ ಕೆಲ್ಸ ಕಾರ್ಯ ಇಲ್ಲ ಅನ್ನೋ ತರ ಡಾನ್ಸ್ ಹೇಳ್ಕೊಡ್ತಾ ಇದ್ಯಾ? ನನಗೆ ಬೇರೆ ಕೆಲಸ ಇಲ್ವಲ್ಲೇ. ತಿಂದಿದ್ ಪೋರಿನಾದ್ರೂ ಅರ್ಗತ್ತೆ. ಡಮ್ಮಕ್ಕ, ಶೂರ್ ಹಚ್ಕೊಳ್ಳೋಣ. ಡಮ್ಮೋ ಡಮ್ಮ ಡಮ 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 ಡಮ್ಮ. ಡಮ್ಮೋ ಡಮ್ಮ ಡಮ 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 ಡಮ್ಮ. ಏ ನಿಲ್ಸಿ ಸಾಕು. ನಿಮ್ಮನ್ನ ಆಡಿಸ್ತಾ ಇರೋದು ಈ ವಿಶಾಲಾಕ್ಷಿನೇ ಅಲ್ವಾ? ಮೊದ್ಲು ಅವಳಿಗೆ ಹೇಳ್ಬೇಕು. ಇವ್ರನ್ ಮಾತ್ರ ಅಲ್ಲ, ನಿಮ್ಮನ್ನ, ದೊಡ್ಡಮ್ಮನ, ಈ ಮನೆಯವರೆಲ್ಲರನ್ನು ಆಡ್ಸೋದು ನಾನೇ. ಸದ್ಯ ದೇವ್ರೆ, ಪ್ರಪಂಚದಲ್ಲಿರೋರ್ನೆಲ್ಲ ಗೊಂಬೆಗಳ ತರ ನಾನೇ ತಿರುಗಿಸ್ತಾ ಇದೀನಿ ಅಂತ ಅನ್ಲಿಲ್ಲ. ನಿನ್ನೆ ಪಕ್ಕದೂರಲ್ಲಿ ಪೂಜೆ ಇದೆ ಅಂತ ಹೋಗಿದ್ರೆ ಅಷ್ಟ್ ಬೇಗ ಬಂದ್ರಾ? ಯಾಕೆ ಬರಲ್ಲ ಮಾಮ್? ನೈನಿ ಹೊಟ್ಟೆ ತುಂಬಾ ಬಿಸಿ ಊಟ ಕೊಡ್ತಾಳೆ.